Hi all, welcome back to the channel Anu's Lifestyle. ಆಫ್ಟರ್ ಅ ಲಾಂಗ್ ಬ್ಯಾಕ್ ಇವತ್ತು ಬ್ಲಾಗ್ನ ಶೂಟ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆಯಿತು ಅಂತಲೇ ಅನ್ಕೋಬೋದು. ಹೀಗೆ ವ್ಲಾಗ್ ಮಾಡೋಕ್ಕೆ ಇಷ್ಟ ಆಗ್ತಾಯಿರಲಿಲ್ಲ, ಮತ್ತು ವ್ಲಾಗ್ ಮಾಡೋಕ್ಕೆ ತುಂಬ ಬೇಜಾರಾಗ್ಬಿಟ್ಟಿತ್ತು. ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗಿ, ಮನೇಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿ ಈ ಥರ ಆಗಿ ವ್ಲಾಗ್ ಮಾಡೋದೇ ಬೇಡ ಅಂತ ಬೇಜಾರಾಗ್ಬಿಟ್ಟಿತ್ತು. ಬಟ್ ಕೆಲವೊಂದಿಬ್ಬರು ಮೆಸೇಜ್ ಎಲ್ಲ ಮಾಡಿಬಿಟ್ಟಿದ್ರು. ಹಾಗಾಗಿ ಮತ್ತು ನನ್ನ ಒಬ್ಬ ಸಬ್ಸ್ಕ್ರೈಬರ್ಗೋಸ್ಕರ ಆದರೂ ನಾನು ವ್ಲಾಗ್ ಮಾಡಲೇಬೇಕು ಅಂತ ಇವತ್ತು ವ್ಲಾಗ್ ಶೂಟ್ ಮಾಡ್ತಾಯಿದ್ದೀನಿ. ಅದು ಎಷ್ಟು ಮಟ್ಟಕ್ಕೆ ವ್ಲಾಗ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಮನೇಲಿ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿತ್ತು ಅಂತ ಹೇಳಿದ್ನಲ್ಲ, ಆಪ್ರೇಷನ್ ಮಾಡಿಸ್ಕೊಂಬಂದಿಂದ ನನಗೂ ಹುಷಾರಿರಲಿಲ್ಲ, ಮಕ್ಳಿಗೂ ಹುಷಾರಿರಲಿಲ್ಲ. ಮತ್ತು ಹೀಗೆ ಮುಂದೆ ಆಗ್ತಾ ಏನಾಯಿತು ಮನೇಲಿ ಲೈಫ್ ಅಪ್ಡೇಟ್ ಏನಾಗ್ತಾಯಿದೆ ಅಂತ ಹೇಳ್ತೀನಿ. ಮತ್ತು ಯಾರೇನು ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮಕ್ಕಳೆಲ್ಲ ನಮ್ಮ ಮನೇಲೇ ಇದ್ದರು, ತಂಗಿ ಮಕ್ಕಳೆಲ್ಲ, ನನ್ನ ಮಕ್ಕಳು, ತಂಗಿ ಮಕ್ಕಳು ಎಲ್ಲರೂ ಆಟ ಆಡ್ಕೊಂಡು ಆರಾಮಾಗಿದ್ದರು. ಬೆಳಗ್ಗೆ ಅವ್ರಿಗೆಲ್ಲ ಹಾಲೆಲ್ಲ ಕೊಟ್ಟು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೀವಿ. ಹಿಂಗೆ ತುಂಬ ಅಂದರೆ ತುಂಬ ಬೇಜಾರಾಗ್ತಾಯಿತ್ತು. ಯಾಕೆ ಅಂತ ಮುಂದೆ ಹೇಳ್ತೀನಿ. ಆಲ್ಮೋಸ್ಟ್ ಇವಾಗ 11 ಗಂಟೆ ನೋಡ್ಬೋದಿಲ್ಲಿ, 11 ಆಗ್ತಾ ಬಂತು. ನಮ್ಮ ಮನೇಲಿ ಇನ್ನೂ ಅಡುಗೆ ಸಹ ಮಾಡಿಲ್ಲ, ಯಾಕಂದರೆ ಅಷ್ಟು ಬೇಜಾರಾಗ್ತಾಯಿತ್ತು. ಮಕ್ಕಳಿಗೆ ಹಾಲು ಬಿಸ್ಕೆಟ್ ಎಲ್ಲ ತಿನ್ನಿಸಿದ್ವಿ. ಹಾಗಾಗಿ ಅವರು ಲೇಟಾಗಿ ಎದ್ದೋಳೋದ್ರಿಂದ 10 ಗಂಟೆ ಹಂಗೆ ತಿಂದಿದ್ರು. ಹಾಗಾಗಿ ಅವ್ರಿಗೂ ಇನ್ನೂ ಅಡುಗೆ ಸಹ ಮಾಡಿರಲಿಲ್ಲ. ಬೇಜಾರಾಗೋ ಕಾರಣದಿಂದ ಮತ್ತು ನೈಟ್ ನಮ್ಮ ಮನೇಲಿ ಸೊಪ್ಪು ತೊಗೊಂಬಂದಿದ್ರಿಂದ ನಮ್ಮಮ್ಮ ಸೊಪ್ಪೆಲ್ಲ ಕ್ಲೀನಾಗಿ ತೊಳೆದು ಸೋಸಿಟ್ಟಿದ್ರು. ಅಡುಗೆ ಮನೆಗೆ ಬಂದೆ, ಏನು ಮಾಡ್ತಾಯಿದ್ದೀಯ ಸಾಂಬಾರು ಅಂತ. ಅದಕ್ಕೆ ಸೊಪ್ಪು ತೊಳೆದಿಟ್ಟಿದ್ದೀನಿ ನೋಡಮ್ಮ, ಅದು ನಂಗೆ ತಪ್ಪಲೆಗೆ ಇಟ್ಬಿಡು ಅಂತ ಹೇಳಿದರು. ಹಾಗಾಗಿ ಬಂದೆ. ಏನು ಕೆಲಸ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ಊಟ ಮಾಡೋಕ್ಕಂತೂ ಮೊದಲೇ ಆಸಕ್ತಿ ಇಲ್ಲ. ಯಾವ ಊಟನೋ ಏನೋ ಅಂತ ಅನಿಸ್ಬಿಟ್ಟಿದೆ. ಅಷ್ಟು ಬೇಜಾರಂದರೆ ಬೇಜಾರಾಗ್ಬಿಟ್ಟಿತ್ತು. ಇನ್ನು ಅನಿವಾರ್ಯ, ಊಟ ತಿನ್ನಲೇಬೇಕು, ಜೀವನ ಸಾಗಿಸ್ಲೇಬೇಕು ಅನ್ನೋ ಥರ ಆಗ್ಬಿಟ್ಟಿತ್ತು ಲೈಫು. ನಾವು ತಿಂದಿಲ್ಲ ಅಂದರೂ ಮಕ್ಕಳಿಗೋಸ್ಕರ ಆದರೂ ಊಟ ತಿನ್ನಬೇಕು, ಮಕ್ಕಳಿಗೆ ಊಟ ಆದರೂ ಮಾಡಿಸ್ಬೇಕು ಅಂತ ಇಲ್ಲಿ ನಮ್ಮಮ್ಮ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡಿದ್ರು. ಹಾಗಾಗಿ ರೈಸ್ ಇಟ್ಕೋತಾಯಿದ್ದೀನಿ ತಟ್ಟೆಗೆ, ಮಕ್ಕಳಿಗೂ ತಿನ್ಸೋಕ್ಕಾಗುತ್ತೆ ಅಂತ. ನೋಡ್ಬೋದು ಇಲ್ಲಿ ಸೊಪ್ಪಿನ ಸಾಂಬಾರು ಮಾಡಿದರು. ಸೊಪ್ಪಿನ ಸಾಂಬಾರು ನನಗಂತೂ ಫೇವ್ರೆಟು. ಅದು ನಮ್ಮಮ್ಮ ಮನೇಲಿದ್ದರೆ ಮಾತ್ರ. ನಮ್ಮೂರಲ್ಲಿದ್ದರೆ ನನಗೇನು ಅಷ್ಟು ಫೇವ್ರೆಟ್ ಅನ್ಸಲ್ಲ. ನಮ್ಮಮ್ಮ ಅನ್ನ ಏನೂ ಹಾಕ್ತೇನೆ ಬರೀ ಮುದ್ದೆ ತೊಳಸಿದ್ರು. ಹಂಗಾಗಿ ನಾನು ಮುದ್ದೆ ಇಟ್ಕೊಂಡಿಲ್ಲ, ಬರೀ ರೈಸ್ ಮಾತ್ರ ಇಟ್ಕೊಂಡು ಮಕ್ಳಿಗೂ ನಾನೇ ತಿನ್ನಿಸ್ತೀನಿ ಅಂದ್ಬಿಟ್ಟು ಮಕ್ಕಳನ್ನ ಕೂರಿಸ್ಕೊಂಡಿದ್ದೆ. ನನ್ನ ತಂಗಿ ಮಗಳಿಗೆ ಯಾಕೋ ಅವಳಿಗೆ ಇನ್ನೂ ಹೊಟ್ಟೆ ಆಗಿರಲಿಲ್ಲ ಅನಿಸುತ್ತೆ. ನೋಡ್ಬೋದು ಇಲ್ಲಿ 12:30 ಆಗಿತ್ತು ನಾವು ಊಟ ಮಾಡೋ ಅಷ್ಟರಲ್ಲಿ. ಅದಕ್ಕೆ ಮಕ್ಳಿಗೆ ಸ್ವಲ್ಪ ಬೇಗ ಊಟ ತಿನ್ನಿಸ್ಬಿಡೋಣ ಅಂತ ಅವರಿಬ್ಬರನ್ನೂ ಕುಣಿಸ್ಕೊಂಡಿದ್ದೀನಿ. ನನ್ನ ಚಿಕ್ಕ ಮಗಳನ್ನ ಮಲಗಿಸಿದ್ದೆ, ಸಿರಲಕ್ಕೆ ತಿನ್ನಿಸ್ಬಿಟ್ಟು ಅವಳಿಗೆ. ಇನ್ನು ಇವ್ರಿಗೆ ಊಟ ಮಾಡಿಸಿದ್ರೆ ಮತ್ತು ಅವಳು ಎದ್ದೋಳೋ ಅಷ್ಟರಲ್ಲಿ ಸರಿ ಹೋಗುತ್ತೆ ಅಂದ್ಬಿಟ್ಟು ಈ ಮಕ್ಕಳಿಗೆ ನಾನು ಒಂದೇ ತಟ್ಟೆಲಿ ಇಟ್ಕೊಬಂದು ಅನ್ನ ಕಲಿಸ್ಕೊಡ್ತಾಯಿದ್ದೀನಿ. ಮಕ್ಕಳಾದರೂ ಊಟ ಮಾಡ್ಕೊಂಡು ನೆಮ್ಮದಿಯಾಗಿರಲಿ ಅಂತ. ಅವ್ರಿಗೇನು ಗೊತ್ತಾಗುತ್ತೆ, ಬೇಜಾರು ಗೊತ್ತಾಗಲ್ಲ, ಬರೀ ಆಟ ಆಡೋದು, ಊಟ ಮಾಡೋದು ಅಷ್ಟೇ. ಮಕ್ಕಳಾಗಿದ್ರೇ ಎಷ್ಟೋ ಲೈಫ್ ಚೆನ್ನಾಗಿರುತ್ತೆ ಅನಿಸ್ಬಿಡುತ್ತೆ. ಈ ವ್ಲಾಗ್ ಸ್ವಲ್ಪ ನಿಮಗೆ ಲೆಂತಿ ಅನಿಸ್ಬೋದು, ಬಟ್ ಬೋರ್ ಅನಿಸ್ಬೋದು. ಯಾಕೋ ಈ ವ್ಲಾಗ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನಿಸ್ತು, ಹಂಗಾಗಿ ಶೇರ್ ಮಾಡ್ಕೋತಾಯಿದ್ದೀನಿ. ಈ ವ್ಲಾಗ್ ಏನಾದರೂ ಬೋರ್ ಅನಿಸಿದ್ರೆ ಸ್ಕಿಪ್ ಮಾಡ್ಬೋದು ನೀವು. ನಮ್ಮ ಮನೇಲಿ ನೋಡ್ಬೋದು ಯಾರ ಮುಖದಲ್ಲೂ ನಗು ಅನ್ನೋದಿಲ್ಲ. ಇವರು ಸುಮ್ಮನೆ ಊಟ ಮಾಡಬೇಕಲ್ಲ ಅಂತ ಊಟ ಮಾಡ್ತಾ ಇರೋದಷ್ಟೇ. ನಮ್ಮಪ್ಪ ನಮ್ಮಮ್ಮನೂ ಅವ್ರು ಊಟ ಮಾಡೋ ಅಷ್ಟರಲ್ಲಿ 1 ಗಂಟೆ ಆಗೋಗಿತ್ತು ಆಲ್ಮೋಸ್ಟು. ಇವ್ರದ್ದು ಊಟ ಎಲ್ಲ ಮುಗಿಸೋ ಅಷ್ಟರಲ್ಲಿ ನನ್ನ ಚಿಕ್ಕ ಮಗಳು ಎದ್ದೇ ಬಿಟ್ಲು. ಅವಳು ಎದ್ದಿದ್ದಾಯ್ತಲ್ಲ ಅಂದ್ಬಿಟ್ಟು ಅವಳಿಗೂ ಊಟ ಮಾಡ್ಕೊಂಡಿದ್ದೆ. ನೋಡ್ಬೋದು ನನ್ನ ಮಗಳಂತೂ ಎಷ್ಟು ದೊಡ್ಡವಳಾಗ್ಬಿಟ್ಟವಳೆ ಅಂತ. ಲಾಸ್ಟ್ ವ್ಲಾಗ್ ನನ್ನ ವ್ಯೂವರ್ಸ್ ಎಲ್ಲ ನೋಡಿದರೆ ಅವ್ರಿಗೆ ಗೊತ್ತಾಗುತ್ತೆ ನನ್ನ ಶಾರು ಬೇಬಿ ಎಷ್ಟು ದೊಡ್ಡವಳಾಗೋಳೆ ಅಂತ. ಎಷ್ಟು ಕ್ಯೂಟಾಗೋ ಅಂದರೆ ಅಷ್ಟು ಕ್ಯೂಟ್ ಅನಿಸ್ತಾಳೆ. ನನ್ನ ದೊಡ್ಡ ಮಗಳು ಇಷ್ಟೊಂದು ಆ್ಯಕ್ಟಿವ್ ಇರಲಿಲ್ಲ, ಇವಳು ಸ್ವಲ್ಪ ಚೆನ್ನಾಗಿ ಆ್ಯಕ್ಟಿವ್ ಇದ್ದಾಳೆ ಅವಳಿಗೆ ಕಂಪೇರ್ ಮಾಡಿದ್ರೆ. ನನ್ನ ಮಗಳ ಜುಟ್ಟು ನೋಡಿ ಎಷ್ಟು ದೊಡ್ಡದಾಗ್ಬಿಟ್ಟಿದೆ ಅಂತ. ಸಿಂಗಲ್ ಜುಟ್ಟು ಹಾಕಿದ್ರೆ ಸಖತ್ತಾಗಿ ಕಾಣಿಸ್ತಾಳೆ, ಡಬಲ್ ಜುಟ್ಟು ಹಾಕಿದ್ರೆ ದೃಷ್ಟಿ ಜಾಸ್ತಿ ಆಗುತ್ತೆ ಅವಳಿಗೆ. ಹಾಗಾಗಿ ತಲೆಗೆ ಸ್ನಾನ ಮಾಡಿಸ್ದಾಗ ಡಬಲ್ ಜುಟ್ಟು ಹಾಕ್ತೀನಿ, ಇಲ್ಲಾಂದರೆ ಸಿಂಗಲ್ ಜುಟ್ಟು ಹಾಕ್ತೀನಿ ಅಷ್ಟೇ. ಅವಳು ಹೊಟ್ಟೆ ಹಸ್ಕೊಂಡಿದ್ಲು, 1 ಗಂಟೆ ಆಗೋಗ್ಬಿಟ್ಟಿತ್ತಲ್ವ,
ಅವಳಿಗೆ ಒಂದು 10 ಗಂಟೆ ಹಂಗೆ ಸರಲಾಗಿ ತಿನ್ನಿಸಿರ್ತೀನಿ ಬೆಳಗ್ಗೆ ಹೊತ್ತು. ಸಂಜೆ ಟೈಮು 7:30 ಹಂಗೆ ತಿನ್ನಿಸ್ತೀನಿ. ಇದು ಮಧ್ಯಾಹ್ನ 1 ಗಂಟೆ ಹಂಗೆ ತಿನ್ನಿಸ್ತೀನಿ. ಇದು ಅವಳ ಫುಡ್ ರೊಟೀನು. ರಾಗಿ ಸರಿ ಬಿಟ್ಟು ಬೇರೆ ಏನೂ ತಿನ್ನಿಸ್ತಾಯಿಲ್ಲ. ಇನ್ನು ಏನಾದರೂ ತಿನ್ಸೋಕೆ ವಾಮಿಟ್ ಮಾಡ್ತಾಳೆ, ಹಾಗಾಗಿ ಏನೂ ತಿನ್ನಿಸಲ್ಲ. ಮತ್ತು ನನ್ನ ಮಗಳಿಗೆ ಹಲ್ಲು ಬೇರೆ ಬಂದಿದೆ. ಈ ಖುಷಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ಅರ್ಧ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ. ನನಗಂತೂ ಎಷ್ಟು ಖುಷಿ ಆಗ್ತೈತೆ ಅಂದರೆ ಅವಳಿಗೆ ಹಲ್ಲು ಬಂದಿರೋದು. ನನಗಿಂತ ಜಾಸ್ತಿ ಅವ್ರ ಅಪ್ಪನಿಗೆ ಖುಷಿ ಆಗ್ತೈತೆ ಹಲ್ಲು ಬಂದಿರೋದು. ಏನೋ ಒಂಥರ ಖುಷಿ. ಮಕ್ಕಳದು ಒಂದೊಂದು ಮೈಲ್ ಸ್ಟೋನು ದಾಟ್ತಾ ಇದ್ದರೆ ನನಗೆ ಪೇರೆಂಟ್ಸ್ಗೆ ಒಂಥರ ಖುಷಿ ಅನಿಸುತ್ತೆ. ಎಷ್ಟು ಸಂತೋಷ ಆಯಿತು ಅಂದರೆ ನನಗೆ ವರ್ಡ್ಸಲ್ಲ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಅಷ್ಟು ಖುಷಿ ಆಯಿತು ನನಗಂತೂ. ಏನೋ ನಾನು ನಿಮ್ಮ ಹ್ಯಾಪಿನೆಸ್ನ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ನಂಗೆ ಅನ್ನಿಸ್ತು. ಅವಳಿಗೂ ಊಟ ಮಾಡಿಸಿ ಅವಳಿಗೆ ಆಟ ಆಡಿಸ್ಕೊಂಡಿದ್ದೆ. ಅವಳಿಗೆ ಫೀಡಿಂಗ್ ಚೇರ್ ಮೇಲೆ ಕುಟ್ಕೊಂಡು ತಿನ್ನಿಸ್ತಾಯಿದ್ವಿ. ಇವತ್ತು ಯಾಕೋ ಮಲಗಿಸ್ಬಿಟ್ಟು ತಿನ್ನಿಸೋಣ ಅಂತ ಮಲಗಿಸ್ಬಿಟ್ಟು ಫೀಡ್ ಮಾಡಿಸ್ತಾಯಿದ್ದೀನಿ. ಅವಳು ಎಂಜಾಯ್ ಮಾಡ್ಕೊಂಡು ಊಟ ಮಾಡ್ತಾಳೆ. ಬೇರೆ ಏನಾದರೂ ತಿನ್ಸಿದ್ರೆ ಸ್ವಲ್ಪ ವಾಮಿಟಿಂಗ್ ಸೆನ್ಸೇಷನ್ ಥರ ಮಾಡ್ಕೋತಾಳೆ. ರಾಗಿ ಸರಿ ಆದರೆ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಊಟ ಮಾಡ್ತಾಳೆ. ಅಲ್ಲಿ ರೆಕಾರ್ಡ್ಗೆ ಅಂತ ಫೋನ್ ಇಟ್ಟಿದ್ರೆ ನನ್ನ ಮಗಳು ನೋಡಿ ಏನೇನು ಮಾಡ್ತಾವಳೆ ಅಂತ. ತೀಟೆ ಅಂದರೆ ತೀಟೆ ಆಗ್ಬಿಟ್ಟವಳೆ. ಸುಮ್ಮನೆ ನನ್ನ ಕೈಗೆ ಇಟ್ಕೊಂಡು ತಿಂತಾಳೆ. ಪಾಪ ಎಷ್ಟು ತೀಟೆ ಮಾಡ್ತಾಳೆ ಅಂದರೆ ಅಷ್ಟು ತೀಟೆ ಮಾಡ್ತಾಳೆ. ಯಪ್ಪ ಇಷ್ಟು ತೀಟೆ ಮಾಡ್ತಾರ ಅನಿಸ್ಬಿಡುತ್ತೆ ನನಗಂತೂ ಒಂದೊಂದು ಸರ್ತಿ. ಆ್ಯಂಡ್ ಫೈನಲ್ ಊಟ ಎಲ್ಲ ಆದಮೇಲೆ ದೃಷ್ಟಿ ತೆಗೆದು ನೀರು ಕುಡಿಸ್ತಾ ಇದ್ದೀನಿ ಇವಳಿಗೆ. ನೀರು 1 ಸ್ಪೂನ್ ಎಕ್ಸ್ಟ್ರಾ ನೀರು ಆದ್ರೂ ಅಷ್ಟೇ ವಾಮಿಟ್ ಮಾಡಿಬಿಡ್ತಾಳೆ. ನಾನೇನೋ ನೀರು ಆಟ ಆಡ್ಕೊಂಡು ಕುಡಿತಾ ಇದ್ಲಲ್ಲ ಅಂದ್ಬಿಟ್ಟು ಕುಡಿಸ್ತಾ ಇದ್ದೀನಿ. ಈ ಕಡೆ ನೋಡಿ ಆ ಕಡೆ ತಿರುಗೋ ಅಷ್ಟರಲ್ಲಿ ಆಲ್ರೆಡಿ ವಾಮಿಟ್ ಮಾಡೇ ಬಿಟ್ಲು. ಅರ್ಧ ವಾಮಿಟ್ ಮಾಡೇ ಬಿಡ್ತಾಳೆ ಒಂದೇ ಸರ್ತಿ. ಏನೋ ನನ್ನ ಮಗಳು ನೀರೇ ಕುಡಿಯೋಲ್ಲ ಹೋಗಪ್ಪ. ಹೇಳಿದ್ನಲ್ವ ವಾಮಿಟ್ ಮಾಡೇ ಬಿಟ್ಲು ಅಂತ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡಿ ಹಾಗೆ ಕೂರಿಸ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡ್ತಾಳೆ, ಹೇಳಿದ್ನೆಲ್ಲ ಕೇಳ್ತಾಳೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವಳನ್ನ ನೋಡ್ತಾ ಇದ್ದೆ. ಇಲ್ಲಿ ನೋಡ್ಬೋದು ಇದು ಇದೆ ಇಶ್ಯೂಸಿಂದ, ಹೆಲ್ತ್ ಇಶ್ಯೂಸಿಂದ ಹಿಂಗಾಯಿತು ಅಂತ ಹೇಳಿದ್ನಲ್ಲ, ಅದೇ ನನ್ನ ತಂಗಿ ಅಂತ ಹೇಳ್ತೇನೆ. ನನ್ನ ತಂಗಿ ನವಿ ಅಂದರೆ ಎಲ್ಲರಿಗೂ ಗೊತ್ತಿರುತ್ತೆ. ನನ್ನ ಬ್ಲಾಗಲ್ಲಿ ನಾನು ಏನೇ ಮರೆತರೂ ಅವಳ ಬಗ್ಗೆ ಹೇಳೋದು ಮರೆಯಲ್ಲ. ಯಾಕಂದರೆ ಅವಳು ನಮ್ಮಮ್ಮ ಅಂತ ಹೇಳ್ತಾನೆ ಇರ್ತೀನಿ. ಅವ್ರ ಹಸ್ಬೆಂಡ್ಗೆ ಹಿಂಗೆ ಹುಷಾರಿಲ್ದಂಗೆ ಹಾಸ್ಪಿಟಲ್ ಹಾಕಿ 1 ವೀಕ್ ಆಯಿತು. ಅವಳಂತೂ ಅವಳು ಅಳೋದು ನೋಡಿದ್ರೆ ನನಗಾಗೋದೇ ಇಲ್ಲ. ನಾನು ಎಂಥ ಪರಿಸ್ಥಿತಿಲಿದ್ರೂ ನಾನು ಅವಳ ಖುಷಿನ ಮಾತ್ರನೇ ಬಯಸ್ತೀನಿ. ಯಾಕಂದರೆ ಅವಳು ನನಗಷ್ಟು ಇದು, ನನಗೇನು ವರ್ಡ್ಸ್ ಹೇಳೋಕ್ಕೆ ಗೊತ್ತಾಗ್ತಾಯಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಈ ವ್ಲಾಗ್ ಎಡಿಟ್ ಮಾಡೋವಾಗೂ. ನನ್ನ ಮಗಳಿಗೂ ಸ್ಕೂಲ್ಗೆಲ್ಲ ರಜಾ ಹಾಕ್ಸಿ ಇವಾಗ ಇಲ್ಲೇ ಕರ್ಕೊಂಬಂದು ಇಟ್ಕೊಂಡಿದ್ದೀವಿ. ಇನ್ನು ಅವಳು ಹಾಸ್ಪಿಟಲಲ್ಲಿದ್ದಾಳೆ. ಇಲ್ಲಿಂದ ಮಗುನ ಅಲ್ಲಿಗೆ ಕಳ್ಸೋಕ್ಕಾಗಲ್ಲ. ನಾನು ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕಾಗಲ್ಲ. ನಮ್ಮ ಅಪ್ಪಗೆ ಈ ಥರ ಕಣ್ಣು ಕಾಲು ಎಲ್ಲ ಇದಾಗಿರೋದ್ರಿಂದ ನಮ್ಮಮ್ಮನೂ ಅಲ್ಲೋಗಿ ನೋಡ್ಕೊಳಕ್ಕಾಗಲ್ಲ. ಹಾಗಾಗಿ ಸ್ಕೂಲಲ್ಲಿ ರಜಾ ಕೇಳಿ ಮಕ್ಕಳನ್ನ ಕರ್ಕೊಂಬಂದು ಇಲ್ಲೇ ಇಟ್ಕೊಂಡಿದ್ದೀವಿ. ನಮ್ಮ ಯಜಮಾನ್ರು ಮತ್ತು ನನ್ನ ತಂಗಿ ಹಾಸ್ಪಿಟಲಲ್ಲೇ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳೋಕ್ಕೆ ಆಗ್ತಾಯಿಲ್ಲ ನನಗೆ. ಯಾಕೆ ಹಿಂಗೆ ಆಗಿತ್ತು ಲೈಫು, ಏನಾಯಿತು ಅಂತ ಗೊತ್ತಾಗ್ತಾಯಿಲ್ಲ. ಅವಳ ಹ್ಯಾಪಿನೆಸ್ನ ಮಾತ್ರ ನಾನು ಬಯಸ್ತೀನಿ. ಅವಳು ಇನ್ನೊಬ್ರಿಗೆ ನೋವು ಬಯಸಲ್ಲ, ಏನೂ ಆಗಲ್ಲ. ಆದರೆ ದೇವರು ಅವಳಿಗೆ ಪದೇ ಯಾಕೆ ಎಲ್ಲದರಲ್ಲೂ ಈ ಥರ ಶಿಕ್ಷೆ ಕೊಡ್ತಾನೆ ಅಂತ ಗೊತ್ತಾಗ್ತಾಯಿಲ್ಲ. ದೇವ್ರ ಹತ್ರ ಪ್ರೇ ಮಾಡೋದಷ್ಟೇ ನನಗಂತೂ ಉಳಿದಿರೋದು. ಎಷ್ಟಾಗುತ್ತೋ ಅಷ್ಟು ನೋಡ್ಕೊತಾನೆ ಅವರೇ ನಮ್ಮ ಯಜಮಾನ್ರು, ನಮ್ಮ ಅಪ್ಪ ಅಮ್ಮ. ನನ್ನ ತಂಗಿ ಅಂತೂ ಕಣ್ಣೀರಲ್ಲಿ ಕೈ ತೊಳಿತಾಳೆ ಅಂತಲೇ ಹೇಳ್ಬೋದು. ರಿಚ್ ಪೀಪಲ್ಸಿಗೆ ಬಂದರೆ ಹೆಂಗೋ ದುಡ್ಡಿರುತ್ತೆ, ನಿಭಾಯಿಸ್ಬಿಡ್ತಾರೆ. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮ್ಲಿಗಳಿಗೆ ಬಂದುಬಿಟ್ರೆ ಅಂತ ಉಳಿಸ್ಕೊಳ್ಳೋಕ್ಕೂ ಆಗಲ್ಲ, ಈ ಕಡೆ ದುಡ್ಡು ಖರ್ಚು ಮಾಡೋಕ್ಕೂ ಆಗಲ್ಲ. ಆ ಥರ ಆಗಿಬಿಡುತ್ತೆ.
ಹೆಂಗೋ ನನ್ನ ಮಕ್ಕಳೆಲ್ಲ ಕಣ್ಮುಂದೆ ಇರೋದಕ್ಕೆ ನಾನು ನೋವನ್ನ ಮರಿತಾ ಇದ್ದೀನಿ, ನಮ್ಮ ಮನೇಲಿ ನೋವು ಮರಿತಾವ್ರೆ. ನನ್ನ ತಂಗಿ ಎಲ್ಲ ಹಾಸ್ಪಿಟಲಲ್ಲಿ ಅದು ಹೆಂಗಿದ್ದಾಳೆ ಅಂತ ಗೊತ್ತಿಲ್ಲ. ಈ ಕಡೆ ಈ ಕಡೆ ಚಿ ಚಿ ಯಾರು ಕರೀತಿರೋದು? ನೋಡಲ್ಲಿ ಶಾರು ಅಕ್ಕ ಅಕ್ಕಕ್ಕಿಲ್ಲ ಮಮ್ಮಿಕ ಚಿನ್ನವ ಮಮ್ಮಿ ಅಕ್ಕ ಅಕ್ಕ ಅವ ಅಕ್ಕ ಅವ ಅಕ್ಕ ಅಕ್ಕಳೆ ಯಾವ್ದಾದ ಹೇಳೋದು ಅಕ್ಕ ಅಕ್ಕ ಅಲ್ಲಿ ಬಂದ್ಬಿಟ್ಟೈತಮ್ಮ ಬಂಗಾರಿ ದೊಡ್ಡೋಳಾಗಲ್ಲ. ಯಾವ್ದದು ಯಾವ್ದು 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 ಬೇಕಾ ಜೀವ ಬೇಕಾ? ಕಚ್ಚಬಾರ್ದಮ್ಮ, ಜ್ವರ ಬರ್ತೈತೆ, ಜ್ವರ 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 ಜ್ವರ. ಕಾಲಿ 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 ಬಾಯ್ ಮಾಡಕ್ಕ. ಹಾಯ್ ಬಾಯ್ ಅಕ್ಕ, ಬಾಯ್ ಅಕ್ಕ, ಬಾಯ್ ಬಾಯ್ ಬಾಯ್. ಮತ್ತೆ ಡ್ಯಾನ್ಸ್ ಮಾಡೋದಿಂಗ ಮನಿನ ಹಿಂಗೆ ಮಕ್ಕಳನ್ನ ನೋಡಿಕೊಂಡು ಅವ್ರ ಜೊತೆ ಆಟ ಆಡ್ಕೊಂಡು ನಾನು ಹೆಂಗೋ ದಿನ ಕಳೀತಾ ಇದ್ದೀನಿ. ಆಗಲೇ ಹೇಳ್ದಂಗೆ ಅವಳು ಹಾಸ್ಪಿಟಲಲ್ಲಿ ಅದು ಹೆಂಗಿರ್ತಾಳೆ ಅಂತ ಗೊತ್ತಿಲ್ಲ. ಇಲ್ಲಿ ಮಕ್ಕಳು ಅವ್ರ ಪಾಡ್ಗೆ ಅವ್ರು ಆಟ ಆಡ್ಕೊಂಡು ಇದ್ದಾರೆ. ನೋಡ್ಬೋದು ನಮ್ಮ ಶಾರು ಬೇಬಿನ ಮೂವರೂ ಕಿತ್ಲಾಡ್ತಾಯಿದ್ರು ಅಂದರೆ ಕಿತ್ಲಾಡ್ತಾಯಿದ್ರು. ನಾನು ತಳ್ಳಬೇಕು ಅಂತ ಏನಾದರೂ ಹೋಗ್ರಿ ಅಂತ ಬಿಟ್ಬಿಟ್ಟೆ ನಾನಂತೂ. ಏನೋ ಒಂದು ಅವ್ರು ಖುಷಿಯಾಗಿ ಆರಾಮಾಗಿ ಓಡಾಡ್ಕೊಂಡು ಇದ್ರೆ ಅವ್ರನ್ನ ನೋಡ್ಕೊಂಡು ನಾವು ಆರಾಮಾಗಿರ್ಬೋದು, ಸ್ವಲ್ಪ ನೋವು ಮರಿಬೋದು ಅಂತ ದೇವ್ರ ಹತ್ರ ನಾನು ಬೇಡ್ಕೋತೀನಿ. ಅವ್ರ ಹಸ್ಬೆಂಡ್ಗೆ ಏನೂ ಆಗದೆ ಮನೆಗೆ ಆರೋಗ್ಯವಾಗಿ ವಾಪಸ್ ಬರಲಿ ಅಂತ. ನನ್ನ ವ್ಯೂವರ್ಸು ನನಗೆ ಯಾರಾದರೂ ಒಳ್ಳೇದು ಬಯಸೋರಿದ್ರೆ ಪ್ಲೀಸ್ ಪ್ರೇ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಏನು ಹೇಳಬೇಕು ಏನು ಮಾತಾಡಬೇಕು ಒಂದು ಗೊತ್ತಾಗ್ತಾಯಿಲ್ಲ. ಬೇಜಾರು. ಸುಮ್ಮನೆ ಬ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನಿಮ್ಮ ಜೊತೆ ಶೇರ್ ಮಾಡಿಕೊಂಡ್ರೆ ನನಗೂ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಅನ್ನೋದಕ್ಕೋಸ್ಕರ ಬ್ಲಾಗ್ ಶೇರ್ ಮಾಡ್ಕೋತಾಯಿದ್ದೀನಿ. ಇವಾಗ 2-4 ಜನ ಮಕ್ಕಳಾಗಿರೋದ್ರಿಂದ ನಮ್ಮಮ್ಮಂಗೆ ಇನ್ನೂ ಜಾಸ್ತಿ ಕೆಲಸ ಅಂದರೆ ಕೆಲಸ. ನಮ್ಮಮ್ಮ ಆಗಿರೋದು ಕೆಲಸ ಮಾಡ್ತವ್ರೆ. ಅಷ್ಟು ಕೆಲಸ ನನ್ನ ಕೈಯಲ್ಲಿ ಊಹೆ ಸಹ ಮಾಡ್ಕೊಳಕ್ಕಾಗಲ್ಲ, ಅಷ್ಟು ಕೆಲಸ ಮಾಡ್ತಾರೆ ನಮ್ಮಮ್ಮ ಅಂತೂ. ಅದಕ್ಕೆ ಈ ಬಟ್ಟೆಗಳು ನಾನೇ ಒಣಗಾಕ್ತೀನಿ ಕೊಡು ಅಂದ್ಬಿಟ್ಟು ಇಸ್ಕೊಬಂದಿದ್ದೆ. ನಮ್ಮಮ್ಮ ಕೂತ್ಕೋ ಹೋಗಮ್ಮ, ನೀನು ಮಲ್ಕೋ ಹೋಗಮ್ಮ ಅಂತ ಹೇಳ್ತಾನೆ ಇರ್ತಾರೆ. ಏನೋ ಇಷ್ಟೊತ್ತಿಗೆ ಆಲ್ರೆಡಿ ನಾನು ಊರಿಗೆ ಹೋಗ್ಬಿಡ್ಬೇಕಾಗಿತ್ತು. ಈ ಥರ ಪ್ರಾಬ್ಲಮ್ ಆಗಿರೋದ್ರಿಂದ ಹಸ್ಬೆಂಡ್ ಅಲ್ಲಿರೋದ್ರಿಂದ ಮತ್ತೆ ನನ್ನ ಮನೇಲಿ ಒಬ್ಬಳೇ ಆಗ್ಬಿಡ್ತೀನಿ ಅಂತ ಇನ್ನೂ ನಾನು ಇಲ್ಲೇ ಇದ್ದೀನಿ. ನಮ್ಮಮ್ಮಂಗೆ ನನ್ನನ್ನು ಕಳ್ಸೋಕೆ ಇಷ್ಟನೇ ಇಲ್ಲ. ಇಷ್ಟ ಇಲ್ಲ ಅನ್ನೋದಕ್ಕೂ ಇಂತ ಊರಿಗೆ ಹೋದರೆ ಕೆಲಸ ಮಾಡ್ಕೊಳಕ್ಕಾಗಲ್ಲ ಅಂತ ನಾನೇ ಅರ್ಥ ಹೋಗ್ತಾಯಿಲ್ಲ ಇವ್ರಿಗೆ. ಶಾರು ಏನು ಮಾಡಿದ್ರು ಎಲ್ಲ ನೂಗ್ತವ್ರು. ಎಲ್ಲ ಮುಗಿಸಿ ನಮ್ಮಮ್ಮ 4 ಜನಕ್ಕೂ ಲೈನಾಗಿ ಸ್ನಾನ ಮಾಡಿಸ್ಬಿಟ್ಟು ಕೊಟ್ಟಿದ್ರು. ಅವ್ರಿಗೆಲ್ಲ ಬಟ್ಟೆ ಹಾಕಿ ರೆಡಿ ಮಾಡಿ. ನನಗೆ ಯಾಕೋ ಇವತ್ತು ಸ್ನಾನ ಮಾಡೋಕ್ಕೆ ಸಹ ಇಂಟ್ರೆಸ್ಟ್ ಇರಲಿಲ್ಲ. ಸಂಜೆ ನೋಡ್ಕೊಳ್ಳೋಣ ಅಂತ ಸುಮ್ಮನಾಗ್ಬಿಟ್ಟಿದ್ದೆ. ನೋಡ್ಬೋದು ಮಕ್ಕಳೆಲ್ಲ ಅದೇ ಹೇಳಿದಲ್ವ, ಅವ್ರಿಗೇನು ಗೊತ್ತಾಗಲ್ಲ. ಅವರಪ್ಪ ಹಾಸ್ಪಿಟಲಲ್ಲಿದ್ದಾರೆ, ನೋವಲ್ಲಿದ್ದಾರೆ ಅಂತ. ಮಕ್ಳಿಗೆ ಏನು ಗೊತ್ತಾಗುತ್ತೆ. ನಮ್ಮಮ್ಮ ಇಲ್ಲೆಲ್ಲರಿಗೂ ಸ್ನಾನ ಮಾಡಿಸ್ಕೊಟ್ಬಿಟ್ಟು ಅವ್ರನ್ನ ಮಲಗಿಸು ಅಂತ ಹೇಳ್ಬಿಟ್ಟು ಹೋದರು. ಬಟ್ ಯಾವ ಹೇಳಿದ ಮಾತು ಕೇಳ್ತಾನೆ ಇಲ್ಲ. ನಮ್ಮಮ್ಮ ಇಲ್ಲಿ ಪರ್ಕೆ ಕಟ್ಟಿ ಉದಿಸ್ತಾಯಿದ್ರ. ಇವು ನೋಡಿದ್ರೆ ಎಲ್ಲರೂ ಅಜ್ಜಿ ಅಂದ್ಕೊಂಡು ಜೋರಾಗಿ ಇಲ್ಲೇ ನಿಂತ್ಕೊಂಡಿದ್ವು. ಇನ್ನೇನು ಮಾಡೋದು, ಸ್ವಲ್ಪ ಹೊತ್ತು ಆಟ ಆಡಲಿ, ಆಮೇಲೆ ನಿದ್ದೆ ಬರುತ್ತೆ, ಮಲಗ್ಸೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ದೆ.
ಇವಾಗ ಒಬ್ಬೊಬ್ರಿಗೆ ನಿದ್ದೆ ಬಂತು ಅನಿಸುತ್ತೆ. ಫಸ್ಟು ನಮ್ಮ ಶಾರು ಬೇಬಿ ಮಲ್ಕೊಂಡ್ಳು, ಆಮೇಲೆ ಆ ರೂಮಲ್ಲಿ ನಮ್ಮ ಪುಣ್ಯ ಮಲ್ಕೊಂಡವಳೆ. ಇನ್ನು ನಮ್ಮ ಪುನರ್ವಿ ಮತ್ತು ನಮ್ಮ ಯೋಕ್ಷಿ ಬಂದಿಲ್ಲ. ಇದು ನೆನ್ನೆ ಒಗ್ದಾಕಿ ಇದು ಬಟ್ಟೆ ಎಲ್ಲ ಎತ್ಕೊಂಬಂದಿದ್ದೆ ಮರ್ಚೋಣ ಅಂತ. ಮತ್ತು ಮಕ್ಕಳಿಗೆಲ್ಲ ಎಣ್ಣೆ ಇಟ್ಟಿದ್ನಲ್ಲ, ನಾನು ಸ್ವಲ್ಪ ಎಣ್ಣೆ ಹಚ್ಕೊಬಿಡೋಣ ಅಂತ ತಲೆಗೆ ಇಟ್ಕೊತೀನಿ. ಎಲ್ಲ ಏರ್ ಫಾಲ್ ಆಗೋಗ್ಬಿಟ್ಟೈತೆ, ಇರೋ ಕೂದಲನ್ನಾದರೂ ಉಳಿಸ್ಕೊಳ್ಳೋಣ ಅಂತ, ಆಯಿಲಿಂಗ್ ಮಾಡ್ಕೊಳ್ಳೋಣ ಅಂತ ಎಣ್ಣೆ ಹಚ್ಕೊಂಡು ಕೂತ್ಕೊಂಡಿದ್ದೆ. ನೋಡ್ಬೋದು ನಮ್ಮ ಬೇಬಿ. ಏನೇ ಹೇಳಿ ದೊಡ್ಡ ಮಕ್ಕಳೇ ಯಾವತ್ತಿದ್ರೂ ಅವ್ರ ಮೇಲಿನ ಪ್ರೀತಿ ಯಾವತ್ತೂ ಕಡಿಮೆ ಆಗೋಲ್ಲ. ಮತ್ತು ಈ ವ್ಲಾಗ್ ನಾನು ಮಾಡಿದ ರೀಸನ್ ಏನಪ್ಪ ಅಂದರೆ, ಇಲ್ಲಿ ನೋಡ್ಬೋದು ಶಿಲ್ಪಾ ಪಿ ಅನ್ನೋರು ಕಮೆಂಟ್ ಹಾಕಿದ್ರು, ಅಕ್ಕ ಆಪ್ರೇಷನ್ ಆದಮೇಲೆ ಏನೇನು ಫುಡ್ ತೊಗೋಬೇಕು, ನೀವೇನು ಫುಡ್ ತೊಗೊಂಡಿದ್ರೆ ನಾನು ಕೈ ಆಪ್ರೇಷನ್ನೇ ಮಾಡಿಸ್ಕೊಂಡಿರೋದು ಅಂತ. ಈ ವಿಡಿಯೋ ಶೂಟ್ ಮಾಡೋಕ್ಕೆ ಕಾರಣನೇ ನೀವು ಶಿಲ್ಪ ಅವರೇ. ಥ್ಯಾಂಕ್ ಯು ಈ ಮೆಸೇಜ್ ಮಾಡಿರೋದಕ್ಕೆ. ನಾರ್ಮಲಿ ನೀವು ಸಿಸರಿಂಗ್ ಆದಾಗ ಯಾವ ಥರ ಫುಡ್ ರೂಟೀನಷ್ಟು ಮೇಂಟೈನ್ ಮಾಡಿರ್ತೀರೋ ಅದೇ ಥರನೇ ಇರಬೇಕು. ಹೇಳ್ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ತಿನ್ನೋ ಹಾಗಿಲ್ಲ, ಚಪಾತಿ ತಿನ್ನೋ ಹಾಗಿಲ್ಲ, ಮುದ್ದೆ ತಿನ್ನೋ ಹಾಗಿಲ್ಲ. ಮುದ್ದೆ ತಿಂದ್ರೂ ನಿಮಗೆ ಡೈಜೆಸ್ಟ್ ಆಗುತ್ತೆ, ಹೊಟ್ಟೆ ನೋವು ಬರೋಲ್ಲ ಅನ್ನೋ ರೀತಿ ಇದ್ದರೆ ಮಾತ್ರ ನೀವು ಸ್ವಲ್ಪ ಮುದ್ದೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತೊಗೋಬೇಕು. ಹಸಿಮೆಣ್ಸಿನ್ಕಾಯಿ ಎಲ್ಲ ತಿನ್ನೋಕೆ ಹೋಗ್ಬೇಡಿ. ಮತ್ತು ಚಿಕನ್ ತಿಂದರೂ ಓಕೆ, ಫಿಶ್ ಎಲ್ಲ ತಿನ್ನಬೇಡಿ. ಫಿಶ್ಶು ಮತ್ತು ಬದನೆಕಾಯಿ ಇದೆಲ್ಲ. ಫಿಶ್ ತಿಂದರೆ ಅಂತೂ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಬರುತ್ತೆ, ತಡ್ಕೊಳಕ್ಕಾಗಲ್ಲ, ಹೇಳ್ಕೊಳಕ್ಕಾಗಲ್ಲ. ಅದೆಲ್ಲ ತಿನ್ನೋಕೆ ಹೋಗ್ಬೇಡಿ. ಹೀಟಿನ ಪದಾರ್ಥ ಏನೂ ತಿನ್ನಬೇಡಿ. ಮತ್ತು ಈ ಬದನೆಕಾಯಿನೂ ಅಷ್ಟೇ, ಈ ಸ್ಟಿಚಸ್ ಏನು ಹಾಕಿರ್ತಾರಲ್ವ ಅದೆಲ್ಲ ಸಿಕ್ಕಾಪಟ್ಟೆ ನೋವಾಗುತ್ತೆ. ಮತ್ತು ಆದಷ್ಟು ಒಣಗಿದ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿನೇ ನಿಮ್ಮ ಊಟದಲ್ಲಿ ಬಳಸ್ಕೊಳ್ಳಿ. ಎಷ್ಟಾಗುತ್ತೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಅವಾಯ್ಡ್ ಮಾಡೋಕ್ಕೆ ಟ್ರೈ ಮಾಡಿ. ಆಗೋದೇ ಇಲ್ಲ ಇದು ಹಾಕಿದ್ರೆ ಮಾತ್ರ ಅನ್ನೋಂಗಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ಮತ್ತು ಅದು ಗ್ಯಾಸ್ಟ್ರಿಕ್ ಆಗೋದ್ರಿಂದ ಹೊಲಿಗೆ ಏನು ಹಾಕಿರ್ತಾರಲ್ವ ಅದೆಲ್ಲ ತುಂಬ ಅಂದರೆ ತುಂಬ ಉರಿ ಬರುತ್ತೆ. ಕೆರೆದು ಮತ್ತೆ ಗಾಯ ಆಗಿಬಿಟ್ರೆ ಮತ್ತೆ ಇದಾಗುತ್ತೆ. ಅದು ಇನ್ಫೆಕ್ಷನ್ ಆಗಿ ಮತ್ತೆ ಏನಾದರೂ ಆಗೋಕ್ಕೆ ಮುಂಚೆ ನಾವೇ ಊಟದಲ್ಲೆಲ್ಲ ಸ್ವಲ್ಪ ಈ ಥರ ಇದು ಮಾಡ್ಕೋಬೇಕು. ಆದಷ್ಟು ಜಾಸ್ತಿ ಈಟಾಗಿರೋ ಅಂಥ ತಿನ್ನೋಕೆ ಹೋದ್ರೂ ನೆವೆ ಆಗುತ್ತೆ. ಮತ್ತು ಕೋಲ್ಡಾಗಿರೋ ತಿನ್ನೋಕೆ ಹೋದ್ರೆ ಮಗುಗೆ ಇದಾಗುತ್ತೆ. ನಿಮಗೆ ಮಗು ಯಾವ ಮಂತಲ್ಲಿದೆ ಅಂತ ಅಂದರೆ, ಮಗು ಇನ್ನೂ ಎಳೆ ಮಗುನ ಸ್ವಲ್ಪ ದೊಡ್ಡ ಮಗುನ ಅಂತಂತ ಯೋಚನೆ ಮಾಡಿ ನೀವು ಫುಡ್ ತೊಗೋಬೇಕು. ನಾವು ಇನ್ನೂ ಫೀಡ್ ಮಾಡೋದ್ರಿಂದ ಮಕ್ಕಳಿಗೆ ಏನಾಗುತ್ತೆ ಅನ್ನೋ ಯೋಚನೆ ಇರುತ್ತೆ. ಮಕ್ಕಳಿಗೆ ಅದ್ರ ತಿಂದರೆ ಆಗುತ್ತೆ ಆಗಲ್ಲ ಅಂತ. ನಿಮ್ಮ ಮಗು ಯಾವ ಏಜಲ್ಲಿದೆ ಮತ್ತು ನೀವು ಮಗುಗೆ ಫೀಡ್ ಮಾಡ್ತಾಯಿರೋ ಅನ್ನೋದ್ರ ಮೇಲೆ ನಿಮ್ಮ ಫುಡ್ ರೂಟೀನ್ ನಿಮ್ಮ ಫುಡ್ ರೂಟೀನ್ ಇರಬೇಕು. ನೀವು ಮಗುಗೆ ಫೀಡ್ ಮಾಡ್ತಾಯಿದ್ರೆ ಮಗುಗೂ ಅದರಿಂದ ಅನ್ಹೆಲ್ದಿ ಆಗುತ್ತೆ. ಮತ್ತು ಹೆಲ್ದಿಯಾಗಿರೋದಕ್ಕೆ ನಮ್ಮ ಮೇಯ್ನ್ ಫುಡ್ಡಿಂದನೇ ಆಗೋದು. ಹಾಗಾಗಿ ಇವಾಗ ನಾವು ಶೀತದ ಪದಾರ್ಥ ಎಲ್ಲ ಜಾಸ್ತಿ ತೊಗೋಬಾರ್ದು. ಮಗುಗೆ ಫೀಡ್ ಮಾಡೋ ಹಂಗಿದ್ರೆ, ಅಕಸ್ಮಾತ್ ಮಗುಗೆ ಫೀಡ್ ಮಾಡ್ತಾಯಿಲ್ಲ ಅನ್ನೋ ಹಾಗಿದ್ರೆ ಮಾತ್ರ ನೀವು ಈ ಥರ ಏನಂತಾರೆ ದೇಹಕ್ಕೆ ತಂಪ ಅಂತಾರಲ್ವ, ರಾಗಿ ಗಂಜಿ ಈ ಥರ ಏನಾದರೂ ತಣ್ಣಗಿರೋ ಅಂಥದ್ದನ್ನು ತಿನ್ಬೋದು. ಫೀಡ್ ಮಾಡ್ತಾಯಿದ್ರೆ ಇದನ್ನೆಲ್ಲ ತಿನ್ನೋ ಹಾಗಿಲ್ಲ. ಹಾಗಾಗಿ ಬಾಣಂತಿ ಪಥ್ಯದಲ್ಲಿ ಹೆಂಗಿರ್ತೀವೋ ಆ ಥರನೇ ಇದ್ದರೆ ಒಳ್ಳೆಯದು ಅಂತ ನನ್ನ ಒಪಿನಿಯನ್ನು. ಮತ್ತು ಎಷ್ಟಾಗುತ್ತೋ ಅಷ್ಟು ರೆಸ್ಟ್ ಮಾಡಿ. ತೂಕ ಎಲ್ಲ ಏನೂ ಎತ್ತಕ್ಕೆ ಹೋಗಬೇಡಿ, ಆದಷ್ಟು ಚೆನ್ನಾಗಿ ರೆಸ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಕ್ಕೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ನಿಮ್ಮ ಸಪೋರ್ಟ್ ನನಗೆ ಬೇಕು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.